ಅದಕ್ಕೆ ಸೀರೆ ಒಡವೆ ಅಂದ್ರೆ ಇವಳು ತಂಟೆನೆ ಬೇಡಪ್ಪ ಅಂತ ಎದುರುಕೊಳ್ಳೋ ಹಾಗೆ ಮಾಡ್ತಿದ್ಯಾ. ನಿನ್ನ ಫೀಲಿಂಗ್ಸೇ ಅರ್ಥ ಆಗ್ತಿಲ್ಲ. ನೀನಿಷ್ಟು ಸೆಲ್ಫಿಶ್ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಅಹಂಕಾರ, ನಾನು ಅನ್ನೋ ದುರಹಂಕಾರ ನಿನಗೆ. ಅದಕ್ಕೆ ಈ ರೀತಿಯಲ್ಲಿ ಆಡ್ತಿರೋದು ನೀನು. ಸಾಕು ನಿಲ್ಸು. ಮಾತು ಬರೋದು ನಿನಗೊಬ್ನಿಗೆ ಅಲ್ಲ, ನನಗೂ ಬರುತ್ತೆ. ಅದೊಂದೇ ಬರೋದು ನಿನಗೆ. ಸಂಸ್ಕಾರ ಅನ್ನೋದು ಎಳ್ಳಷ್ಟು ಇಲ್ಲ. ಪ್ಲೀಸ್ ಮರ್ಯಾದೆಯಿಂದ ಹೋಗ್ಬಿಡಿ ಇಲ್ಲಿಂದ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಯಂತ, ಸ್ವಲ್ಪ ತಾಳ್ಮೆ ತನ್ಕೋಪ. ಮಯೂರಿ, ಹೋಗಮ್ಮ, ನೀವು ಒಳಗಡೆ ಹೋಗು. ಮೀನಾಕ್ಷಿ, ಸಮಾಧಾನ ತನ್ಕೊಮ್ಮ, ಆಳ್ಬೇಡ. ಮಯೂರಿ, ಆಗಿದ್ದಾಗ ಹೋಯ್ತು, ಬಿಟ್ಬಿಡೆ. ನನಗೆ ಧೈರ್ಯ ಹೇಳು. ನೀನೇ ಹೀಗೆ ಅಳ್ತಾ ಕೂತ್ರೆ ಕೈ ಕಾಲೇ ಆಡಲ್ಲ ಕಣೆ. ಬೇಡ ಪ್ಲೀಸ್ ಮಯೂರಿ, ಪ್ಲೀಸ್. ಮಯೂರಿ, ಮಯೂರಿ, ಇದೆಲ್ಲ ಅಳ್ಬೇಡ. ನೀನು ಕಣ್ಣಿಸ್ತು, ಅಳ್ಬಾರ್ದು. ನೋಡಿ ದೊಡ್ಡಮ್ಮ, ಜಯಂತ್ ಹೇಗ್ ಮಾತಾಡ್ಬಿಟ್ಟ. ನಾನ್ ಸ್ವಾರ್ಥಿನ, ಬೇರೆಯವ್ರ ಭಾವನೆಗೆ ಬೆಲೆ ಕೊಡಲ್ವಾ? ನನ್ ಕೆಟ್ಟೋಳ. ಅವನ ಮಾತನ್ನ ನೀನೇ ಅದಕ್ಕೆ ಅಷ್ಟೊಂದು ಗಂಭೀರವಾಗಿ ತಗೋತೀಯ? ಪ್ರೀತಿಸ್ತಿದ್ದೀವಿ, ಪ್ರಾಣನು ಕೊಡಕ್ ಸಿದ್ಧವಾಗಿದ್ದೀವಿ. ಅಂಥದ್ರಲ್ಲಿ ಅವನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರೀತಿಗೆ ಏನ್ ಬೆಲೆ ದೊಡ್ಡಮ್ಮ? ಅವನು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಸರಿ, ಒಪ್ಕೋತೀನಿ. ನೀನು ಅವನನ್ನು ಅರ್ಥ ಮಾಡ್ಕೊಂಡಿದ್ಯಾ? ನೀನು ಅವನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ನಿನಗೇ ಗೊತ್ತು, ಜಯಂತ ಮುಂಗೋಪಿ. ಅವನಿಗೆ ಕೋಪ ಬಂದರೆ ಅವನು ಏನು ಮಾಡ್ತಾನೆ, ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ನೀನು ಅವನ ಜೊತೆ ವಾದ ಮಾಡ್ತಾ ಇದೆಯಲ್ಲ. ಅಲ್ಲ ದೊಡ್ಡಮ್ಮ, ನಾನು ಆ ನೆಕ್ಲೆಸ್ ಮುರ್ದಿಲ್ಲ ಅಂತ ಹೇಳಿದ್ರು ನನ್ನ ಮೇಲೆ ಗೂಬೆ ಕೂರ್ಸಿದ್ರೆ ಎಲ್ರು ಕೂರಿಸ್ತಾರೆ. ಎಲ್ಲರೂ ಒಪ್ಪಿ ಮಾಡೋ ಮದುವೆಗೆ 108 ವಿಘ್ನಗಳು ಅಂದಮೇಲೆ ಒಲ್ಲದ ಮದುವೆಗೆ ವಿಘ್ನಗಳು ಬರದೇ ಇರುತ್ತವಾ? ದೊಡ್ಡಮ್ಮ, ನಿಮ್ಗೆಲ್ಲ ಗೊತ್ತಾಗುತ್ತಾ? ಮೀನಾಕ್ಷಿ ಸಿಂಧುನ ನಾನು ಇವತ್ತು ನೋಡ್ತಾ ಇಲ್ಲ, ಅವ್ರಿಗೆ ಏನು ಅಂತ ಗೊತ್ತಾಗೋದಕ್ಕೆ. ಹಶ್ವಾದಾಗ ಮಾತ್ರ ಮೃಗಗಳು ಬೇರೆಯವ್ರ ಮೇಲೆ ದಾಳಿ ಮಾಡ್ತವೆ. ಆದರೆ ಮನುಷ್ಯ ರೂಪದ ಮೃಗಗಳು ಹಾಗಲ್ಲ. ಕಾರಣ ಇಲ್ಲದೇನೆ ದಾಳಿ ಮಾಡ್ತಾರೆ. ಕಾರಣ ಸಿಕ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು, ಮುಗಿಸೇ ಬಿಡ್ತಾರೆ. ಕೆಲವು ಸೂಕ್ಷ್ಮಗಳು ಅರ್ಥ ಆಗಬೇಕು ಅಂದರೆ ವಯಸ್ಸು, ಬುದ್ಧಿ ಮಾಡಬೇಕು. ನಾಳೆ ಮೀನಾಕ್ಷಿ ಹತ್ರ ಹೋಗಿ ಕ್ಷಮೆ ಕೇಳು. ಮಾಡ್ದಿರೋ ತಪ್ಪಿಗೆ ನಾನು ಕ್ಷಮೆ ಕೇಳಬೇಕಾ? ಕೆಲವನ್ನ ಪಡ್ಕೋಬೇಕು ಅಂದರೆ ಕೆಲವನ್ನ ನಾವು ಕಳ್ಕೋಬೇಕಾಗತ್ತೆ. ಕಳ್ಕೊಳ್ಳೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಪಡ್ಕೊಳ್ಳೋದನ್ನ ಕೈ ತಪ್ಪಿಸ್ಬಿಡ್ತಾರೆ ಕೆಲವು ಜನ.
ಅದಕ್ಕೆ ರೂಮಿಗೆ ಹೋಗ್ತಿದ್ದಾಳ ಕ್ಷಮಾಪಣೆ ಕೇಳೋಕೆ? ಇಲ್ಲ, ಅದಾಗಬಾರ್ದು. ಮಯೂರಿ, ಚಿಕ್ಕಮ್ಮ, ಕಾಲೇಜ್ ಇಲ್ವಾ ಮಯೂರಿ? ಇಲ್ಲ, ನೀನು ಹೋಗ್ತಿಲ್ವಾ? ಇಲ್ಲ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ, ನೀನು ಹೋಗಿ ಮಾತಾಡ್ಸು. ತಿಂಡಿ ತಿಂದ್ಯಾ? ಹ್ಞೂ ಚಿಕ್ಕಮ್ಮ. ನೀನು ಹೋಗಿ ಅತ್ತೆನ ಮಾತಾಡ್ಸು. ನಾನು ಮಾಡಿ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿದ್ದೀನಿ, ಹೋಗಿ ತಂದುಬಿಡ್ತೀನಿ. ಹಾಂ, ಹುಷಾರಿಲ್ಲದೆ ಮಲಗಿದ್ದಾರೆ. ಎಪ್ಸಿ ಡಿಸ್ಟರ್ಬ್ ಮಾಡೋದು ಬೇಡ. ಕಾಲೇಜಿಂದ ಬಂದ್ಮೇಲೆ ಮಾತಾಡ್ತೀವಿ. ನಿದ್ದೆ ಮಾಡ್ತಿರೋರ್ನ ಎಬ್ಬಿಸ್ಬೋದು ಕಣೆ. ನಿದ್ದೆ ಮಾಡೋ ಥರ ನಾಟಕ ಆಡೋರ್ನ ಆ ದೇವರಿಂದನೂ ಎಬ್ಸಕ್ಕಾಗಲ್ಲ. ಇಷ್ಟರಲ್ಲೇ ನನ್ನ ಮಗನ ಜೀವನದಿಂದ ನಿನ್ನನ್ನು ಎಬ್ಸಿ ಹೊರಗೆ ಕಳಿಸ್ತೀನಿ, ನೋಡ್ತಾ ಇರು. ಮಯೂರಿ, ಜಯಂತಣ್ಣನ ಹುಡುಕ್ತಾ ಇದೆಯಾ ಅಲ್ವಾ? ದಿನ ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಮರೇಲಿ ನಿಂತ್ಕೊಂಡು ಟಾಟಾ ಮಾಡಿ ಕಳಿಸ್ತಿದ್ದ. ಇವತ್ತಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗಿದಾನಾ? ಹೋಗೋಣ. ಅದ್ಗೆ ನಿಮ್ಮ ಸೊಸೆ ನಿಮ್ಮನ್ನ ಓಡಿಯೋ ಸೀಮೆ ಸೊಸೆ ನನಗೆ. ಅದಕ್ಕೆ ತಮಾಷೆಗೆ ಹೇಳಿದೆ ಅಷ್ಟೇ. ಸಿಂಧು, ತಮಾಷೆಗೂ ಹಾಗೆಲ್ಲ ಹೇಳ್ಬೇಡ. ಒಂದೊಂದ್ಸಲ ತಮಾಷೆನೇ ನಿಜ ಆಗೋಗುತ್ತಂತೆ. ಹೌದಾ? ಹಾಗಾದ್ರೆ ಹೇಳಲ್ಲ ಬಿಡಿ. ಅಂದ ಹಾಗೆ ಅವಳು ಒಳಗೆ ಬರೋದನ್ನ ನಾನೇ ತಡೆದಿದ್ದತ್ಗೆ. ನನಗೆ ಗೊತ್ತಾಯ್ತು ಸಿಂಧು, ನೀನು ಜೋರಾಗಿ ಮಾತಾಡಿದ್ದನ್ನ ಕೇಳಿ ನಾನು ಹುಷಾರಾಗ್ಬಿಟ್ಟೆ. ನೀವು ಬಿಡಿ ಅತ್ಗೆ, ತುಂಬಾ ಖಿಲಾಡಿ. ಮತ್ತೆ ಸಾಕು ಬಿಡು ಸಿಂಧು, ನೀನು ಹೀಗೆ ನನ್ನ ಕೈನ ಒತ್ತುತ್ತಾ ಇದ್ರೆ ನನ್ನ ಕೈಯೇ ಮುರಿದೋಗ್ಬಿಡತ್ತೆ ಅಷ್ಟೇ. ಅಮ್ಮ, ಏನಾಯ್ತು ನಿನ್ನ ಕೈಗೆ? ಏನೂ ಗೊತ್ತಿಲ್ಲಪ್ಪ, ರಾತ್ರಿಯಿಂದ ಸಿಕ್ಕಾಪಟ್ಟೆ ನೋಯ್ತಿದೆ. ಬಾಮ್ಮ, ಹಾಸ್ಪಿಟಲ್ಗೆ ಹೋಗೋಣ. ಹಾಂ, ಬೇಡ ಬಿಡುಪುಟ್ಟು, ನನಗೆ ಎಲ್ಲಿಗೂ ಬರೋಕ್ಕಾಗಲ್ಲ. ಯಾಕೋ ಮೈಕೈಯೆಲ್ಲ ಸಿಕ್ಕಾಪಟ್ಟೆ ನೋಯ್ತಿದೆ. ಸರಿ, ಹೋಗ್ಲಿ, ಇಲ್ಲಿಗೆ ಕರ್ಕೊಂಬರಲ್ಲ ಡಾಕ್ಟ್ರನ್ನ? ಬೇಡ ಬಿಡು ಜಯಂತ್. ಮೈ ಕೈ ನೋವಿಗೆ ಡಾಕ್ಟ್ರೇನೋ ಔಷಧಿ ಕೊಡಬಹುದು, ಆದ್ರೆ ಮನ್ಸಿಗಾಗಿರೋ ನೋವಿಗೆ ಯಾರು ಔಷಧಿ ಕೊಡ್ತಾರೆ ಹೇಳು? ಇಲ್ಲಿ ಫ್ಲವರ್ಸ್ ಇದೆ ಅಂದ್ರೆ ಮಯೂರಿ ಇಲ್ಲಿಗೆ ಬಂದಿದ್ದಾಳೆ. ಅಮ್ಮನ ಹತ್ರ ಕ್ಷಮೆ ಕೇಳಿದಾಳೆ. ಅಮ್ಮ, ನಿನ್ನೆ ನಡೆದಿದ್ದನ್ನ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನನಗೆ ನಂಬಿಕೆ ಇದೆ, ಮಯೂರಿಂದ ಯಾವತ್ತೂ ಈ ರೀತಿ ತಪ್ಪಾಗಲ್ಲ ಅಂತ. ನಿನ್ನ ನಂಬಿಕೆನೆ ನಮ್ಮ ನಂಬಿಕೆ ಆಗ್ಲಿ ಅನ್ನೋದು ನಮ್ಮ ಆಸೆ ಕೂಡ. ಯಾಕತೆ ಈ ರೀತಿ ಹೇಳ್ತಿದ್ದೀರಾ? ಮತ್ತಿನ್ನೇನೋ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಇಲ್ಲ. ಹೋಗ್ಲಿ, ಬಂದು ಅತ್ತಿಗೆನ ಮಾತಾಡಿಸಿ ಕ್ಷಮಾಪಣೆ ಕೇಳೋಷ್ಟು ಸೌಜನ್ಯ ಕೂಡ ಅವಳಿಗಿಲ್ಲ. ಏನು, ಮಯೂರಿ ಬಂದು ಅಮ್ಮನ ಹತ್ರ ಕ್ಷಮಾಪಣೆ ಕೇಳಲಿಲ್ವಾ?
ಮತ್ತೆ ಈ ಫ್ಲವರ್ಸು? ಇದನ್ನ ಚಾರು ಕಳಿಸಿದಾಳೆ. ನಿನ್ನೆ ರಾತ್ರಿ ಕಾಲ್ ಮಾಡಿ ಅತ್ತೆಗೆ ಹುಷಾರಿಲ್ಲ ಅಂತ ಅವಳ ಹತ್ರ ಹೇಳಿದ್ದೆ. ಅದಕ್ಕೇನೆ ಬೆಳಿಗ್ಗೆನೆ ಈ ಹೂ ಕಳಿಸಿ ಬೇಗ ಹುಷಾರಾಗಿ ಅಂತ ಕಾಲ್ ಮಾಡಿ ಮಾತಾಡಿದ್ಲು. ಬೇಡ ಅಂತ ದೂರ ತಳ್ಳಿದ ಚಾರುಗೆ ನನ್ನ ಬಗ್ಗೆ ಕಾಳಜಿ ಇದೆ. ಆದರೆ ನನ್ನ ಮಗಳು ಅಂತ ತಿಳ್ಕೊಂಡಿರೋ ಮಯೂರಿಗೆ ನನ್ನ ಬಗ್ಗೆ ಚಾರುಗೆ ಅಮ್ಮನ ಮೇಲಿರೋ ಪ್ರೀತಿಲಿ ಸ್ವಲ್ಪನೂ ಇವಳಿಗಿಲ್ವಲ್ಲ. ಕ್ಷಮಾಪಣೆ ಕೊನೆಗೆ ಗಂಟೆ ಹೋಗ್ತಿತ್ತು. ಜಯನ್ ಜಯನ್ ಏನಾಯ್ತು? ಏ ಇರೋ ಪಾಪ ಜಯನ್. ಸಿಂಧು ಎಲ್ಲ ಸರಿ ಹೋಗುತ್ತೆ ಬಿಡಿ ಅತ್ಗೆ. ಮಯೂರಿ, ಯಾಕೆ ಇನ್ನ ಹೀಗೆ ಇದೆಯಾ? ಆಗಿದಾಗ ಹೋಯ್ತು, ಬಿಟ್ಬಿಡು. ಹೇಗ್ ಬಿಡ್ಲಿ ಮೇಘ? ಭಯ ಆಗ್ತಿದೆ ನನಗೆ. ಮಯೂರಿ, ಮಯೂರಿ, ಮಯೂರಿ ನಿಂತ್ಕೋ. ಅಲ್ಲ ಮೇಘ, ಒಂದ್ ನೆಕ್ಲೆಸ್ ಮುಟ್ಟಿದ ತಕ್ಷಣ ಮುರಿದೋಗುತ್ತೆ ಅಂದ್ರೆ ಸಣ್ಣ ವಿಷಯನ? ಆ ನೆಕ್ಲೆಸ್ ಮುರಿದಿದ್ದು, ಜಯಂತ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಅವ್ನು ಯಾವತ್ತೂ ನನ್ನ ಹತ್ರ ನಡ್ಕೊಂಡವನೇ ಅಲ್ಲ. ಏನೋ ನಡೀತಿದೆ ಕಣೆ, ಆದ್ರೆ ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅತ್ತೆನೂ ಚಿಕ್ಕಮ್ಮನೂ ಸೇರ್ಕೊಂಡು ನಿನ್ನ ಜಯಂತಣ್ಣನ ಬೇರೆ ಮಾಡಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಾ? ಎಕ್ಸಾಕ್ಟ್ ಆಗಿ ಅದೇ ಅಂತ ಹೇಳಕ್ ಆಗ್ತಿಲ್ಲ, ಆದ್ರೆ ಅವರಿಬ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ, ಅದಂತೂ ಖಂಡಿತ. ಮಯೂರಿ, ನೀನ್ ಯಾಕೋ ಸ್ವಲ್ಪ ಜಾಸ್ತಿ ಇಮ್ಯಾಜಿನ್ ಮಾಡ್ಕೋತಿದ್ಯಾ ಅಂತ ಅನ್ನಿಸ್ತಿಲ್ವಾ? ಎಲ್ಲರನ್ನೂ ಎದುರು ಹಾಕೊಂಡು ಅತ್ತೆ ನಿನ್ನ ಸೊಸೆ ಅಂತ ಒಪ್ಕೊಂಡ್ರು. ಅಂಥದ್ರಲ್ಲಿ ಮೇಘ, ಕೆಲವು ವಿಷಯಗಳನ್ನ ಪ್ರೂವ್ ಮಾಡಕ್ ಆಗಲ್ಲ ಕಣೆ, ಬಿಟ್ಬಿಡೋದನ್ನ. ಮನುಷ್ಯ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕಾದ್ರೆ 108 ಅನುಮಾನಗಳು ಬರುತ್ತೆ ಅಂತ ನೀನೇ ಹೇಳ್ತೀಯ. ಈಗ ನೀನ್ ಮಾಡ್ತಿರೋದು ಅದೇ ಕಣೆ. ಮಯೂರಿ, ಆಗಿದ್ದಾಗ ಹೋಯ್ತು, ಮತ್ತೆ ಬಿಡು ಅದನ್ನ. ಇನ್ನು ಅಣ್ಣನ ಕೋಪ ಬಿರುಗಾಳಿ ತರ ಬಂದಷ್ಟೇ ಬೇಗ ಹೊರಟು ಹೋಗುತ್ತೆ. ಆರಾಮಾಗಿರು. Hi girls, how are you? We are fine, thank you. Good. Megha, this is for you. You guys carry on. Hey Nadni, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಕ್ಲಾಸ್ ಇದೆ ಭಾವ. ನನಗೆ ಶಿವಪೂಜೆಲಿ ಕರಡಿ ಆಗೋದಕ್ಕೆ ಇಷ್ಟ ಇಲ್ಲ. ಹೇ, ನಿನ್ನ ನಾನು ಯಾವತ್ತೂ ಕರಡಿ ಅಂತ ಅನ್ಕೊಂಡೇ ಇಲ್ಲ. ನಿನ್ನದೊಂದು ಹೆಲ್ಪ್ ಆಗಬೇಕಿತ್ತು, ಅದಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ. ಹೆಲ್ಪ್ ನನ್ನಿಂದನಾ? ನಿನ್ನ ಸಿಸ್ಟರ್ ಇದ್ದಾಳಲ್ಲ, ನೋಡೋಕ್ಕೆ ದೇವತೆ ಥರ ಇದ್ದಾಳೆ, ಆದರೆ ಮಾತಾಡಲ್ಲ ಅಂತಾಳೆ. ನೀನು ಹೇಗಿದ್ರು ಒಡ್ಗುಟ್ಟಿರ್ತೀಯಲ್ವಾ? ನಿನ್ನಷ್ಟು ಒಡ್ಗುಟ್ಟಿಲ್ಲ ಅಂದ್ರು ಕಡೆ ಪಕ್ಷ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಥರ ಟ್ರೈನಿಂಗ್ ಕೊಡ್ತೀಯಾ? ಓಹ್ ಖಂಡಿತ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಭಾವನವ್ರೆ, ಆದ್ರೆ ಇದಕ್ಕೆ ಚಾರ್ಜಸ್ ಆಗುತ್ತೆ. ನಾನು ಮೇಘನ್ಗೋಸ್ಕರ ಯಾವ ರೇಂಜ್ಗೆ ಬೇಕಾದ್ರೂ ಟ್ಯಾಕ್ಸ್ ಕಟ್ತೀನಿ. ಕಮಾನ್ ಟೆಲ್ ಮೀ, ಏನು ಮಾಡಬೇಕು? ಇವಳಿಗೆ ಯಾವುದೇ ಕಾರಣಕ್ಕೂ ನೀನು ಬೇಜಾರು ಮಾಡಬಾರ್ದು, ಇವಳ ಜೊತೆ ಫೈಟ್ ಮಾಡಬಾರ್ದು, ಯಾವಾಗಲೂ ಹ್ಯಾಪಿ ಆಗಿರೋ ಥರ ನೋಡ್ಕೋಬೇಕು. ಯಾಕಂದ್ರೆ ಇವಳು ನನ್ನ ಥರ ಔಟ್ ಸ್ಪೋಕನ್ ಅಲ್ಲ, ಶಿ ಇಸ್ ವೆರಿ ಸಾಫ್ಟ್. ಏ ನಾದ್ನಿ, ಇಷ್ಟೇನ ರಿಕ್ವೈರ್ಮೆಂಟ್? ಸದ್ಯಕ್ಕೆ ಇಷ್ಟು ಸಾಕು ಬಾವ. ಓಕೆ ಡನ್. ಸರಿ, ಯು ಗೈಸ್ ಕ್ಯಾರಿ ಆನ್, ನನ್ನ ಕ್ಲಾಸಿಗೆ ಲೇಟ್ ಆಗ್ತಿದೆ.
ಬಾಯ್ ಮೇಘ. ಈ ಸುಂದರವಾದ ಗುಲಾಬಿಗೆ ಒಂದು ಸಣ್ಣ ಗುಲಾಬಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಟೇಕ್ ಇಟ್. ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಫಿನಿಶ್. ತಗೋ ಮೀನಾಕ್ಷಿ, ತಿನ್ನು. ಬೇಡ ಅದಕ್ಕೆ, ನನಗೇನು ಬೇಡ. ನೀನು ಹೀಗೆ ಉಪವಾಸ ಇರೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗಲ್ಲ ಅಂತ ನನಗೂ ಗೊತ್ತಿದೆ ಅದಕ್ಕೆ. ಆದರೆ ನಮ್ಮ ಅಜ್ಜಿ ನೆನಪು ಅಂತ ಇದ್ದಿದ್ದು ಅದು ಒಂದೇ ನೆಕ್ಲೆಸ್. ಈಗ ಅದು ಮಯೂರಿಂದ ತಪ್ಪಾಗಿದೆ. ಅವಳದು ಏನು ತಪ್ಪಿಲ್ಲ. ಹಳೆ ನೆಕ್ಲೆಸ್ ಅಲ್ವಾ, ಹಾಕ್ಕೊಳ್ಳುವಾಗ ಪ್ರೆಸ್ ಆಗಿ ಮುರಿದು ಹೋಗಿದೆ. ಮೀನಾಕ್ಷಿ, ಯೋಚನೆಯನ್ನ ಬಿಡು, ತಗೋ ಊಟ ಮಾಡು. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಯಾರು ನೆಕ್ಲೆಸ್ನ ಬೇಕು ಅಂತ ಮುರಿಯಲ್ಲ. ಅದರಲ್ಲೂ ಪಾಪ ಮಯೂರಿ. ಅದಕ್ಕೆ ಮಯೂರಿ ಆ ನೆಕ್ಲೆಸ್ನ ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೂ ಗೊತ್ತು. ಆದರೆ ಕಡೆ ಪಕ್ಷ ಒಂದೇ ಒಂದ್ಸಲ ಅವಳು ನನ್ನ ಹತ್ರ ಬಂದು ಅತ್ತೆ ಹೀಗಾಗೋಗಿದೆ ಅಂತ ಕ್ಷಮಾಪಣೆ ಕೇಳ್ಬೋದಿತ್ತಲ್ವಾ ಅದಕ್ಕೆ. ನಾನು ಅವಳಿಗೆ ಅಷ್ಟು ಹೇಳಿದ್ರು ಅವಳು ಬಂದು ಕ್ಷಮೆ ಕೇಳಿಲ್ವಾ? ನಾನು ಬೆಳಗ್ಗೆಯಿಂದ ಅವಳಿಗೋಸ್ಕರನೇ ಕಾಯ್ತಾ ಕೂತಿದ್ದೀನಿ. ಅವಳು ಈಗ ಬರ್ತಾಳೆ, ಆಗ ಬರ್ತಾಳೆ, ನನ್ನ ಹತ್ರ ಕ್ಷಮೆ ಕೇಳ್ತಾಳೆ, ನನ್ನನ್ನು ಸಮಾಧಾನ ಮಾಡ್ತಾಳೆ ಅಂತ. ಕಡೆಗೂ ಬಂದಿಲ್ಲ. ಮಯೂರಿನ ನನ್ನ ಮಗಳು ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದೇನು ಅದಕ್ಕೆ? ಅವಳು ನನ್ನ ಮಗಳೇ. ಅವಳು ಬಂದು ಹೀಗೀಗೆ ಅತ್ತೆ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾನು ಅವಳನ್ನ ಕ್ಷಮಿಸಲ್ವಾ ಅದಕ್ಕೆ? ನನಗೆ ನಾನು ಸಮಾಧಾನ ತಂದ್ಕೊಳ್ಳಲ್ವಾ ಹೇಳಿ? ತೀರಾ ಅಷ್ಟು ಕೆಟ್ಟವಳು ಅದಕ್ಕೆ ನಾನು. ಎಲ್ಲ ನನ್ನ ಹಣೆ ಬರಹ ಅದಕ್ಕೆ. ದೊಡ್ಡವ್ರ ಕಾಲ ಮುಟ್ಟು ಸಣ್ಣವ್ರ ಕಾಲ ಶುರುವಾಗ್ಬಿಟ್ಟಿದೆ. ನಾವೇ ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು ಅದಕ್ಕೆ. ಇರ್ಲಿ ಬಿಡಿ, ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗೋದು ಬೇಡ. ನಾನೇ ಅವಳ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೊಂಡು ಬರ್ತೀನಿ. ಅಮ್ಮ, ನೀನ್ ಯಾಕೆ ಕ್ಷಮೆ ಕೇಳಬೇಕು? ತಪ್ಪು ಮಾಡಿರೋದು ಅವಳು. ಅವಳು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಚಿಕ್ಕಮ್ಮ, ಕಾಲೇಜ್ ಮುಗೀತಾ? ಬೇಗ ಬಂದ್ಲಾ? ಹ್ಞೂ ಚಿಕ್ಕಮ್ಮ. ಮೀನಾಕ್ಷಿ ಅತ್ತೆ ಹೇಗಿದ್ದಾರೆ? ಹೋಗಿದ್ದೆ, ಬಾಗಿಲು ಮುಚ್ಚಿತ್ತು. ಅದಾ ಪಾಪ, ರಾತ್ರಿಯಿಂದ ಅವರು ತುಂಬಾ ಬೇಜಾರಲ್ಲಿದ್ದಾರೆ. ಸಾಲದಕ್ಕೆ ಜ್ವರ ಬೇರೆ ಬಂದ್ಬಿಟ್ಟಿದೆ. ಏನು ತಿನ್ನಕ್ಕಾಗಲ್ಲ ಅಂತ ಹಠ ಮಾಡ್ತಾ ಇದ್ರು ಮಯೂರಿ. ನಾನೇ ಬಲವಂತ ಮಾಡಿ ಸ್ವಲ್ಪ ತಿನ್ನಿ ಅಂತ ತಿನ್ಸಿ ಮಲಗಿಸಿದ್ದೀನಿ. ಹೌದಾ? ಏ ಮಯೂರಿ, ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆನ ಮಾತಾಡ್ಸೋದಕ್ಕೆ. ನಾನು ಹಿಂಗೆ ಹೇಳಿದ್ನಲ್ಲಮ್ಮ, ಅವ್ರು ಮಲ್ಕೊಂಡಿದ್ದಾರೆ ಅಂತ. ಎದ್ಮೇಲೆ ಹೋಗಿ ಮಾತಾಡ್ಸಿವಂತೆ, ಸರಿನಾ? ಸರಿ ಚಿಕ್ಕಮ್ಮ.
ಮಯೂರಿ ನೀನು ಏನೂ ಅಂದ್ಕೊಳಲ್ಲ ಅಂದರೆ ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಚಿಕ್ಕಮ್ಮ. ಏನಿಲ್ಲ, ಈ ಬಟ್ಟೆಗಳನ್ನು ತಗೊಂಡು ಹೋಗಿ ಮಾಡಿ ಮೇಲೆ ಒಣಗಿ ಹಾಕಿ ಬರ್ತೀಯಾ? ಸರಿ ಚಿಕ್ಕಮ್ಮ.